ಎಸ್ ನೋಡಿ, ಹೇಗೆ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ಳೋದು, ಆಮೇಲಿಂದ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು, ಹೇಗೆ ಮಾತಾಡಬಾರ್ದು ಅನ್ನುವಂಥ ಕನಿಷ್ಠ ಪ್ರಜ್ಞೆ ಕೂಡ ಈ ನಾಯಕರು ಅನ್ನಿಸ್ಕೊಂಡಿರುವಂಥ ಸಮಾಜ ಸೇವೆಯನ್ನ ಮಾಡಬೇಕಾಗಿರುವಂಥ ಸ್ಥಾನದಲ್ಲಿರುವಂಥ ಸಚಿವರಿಗೆ, ಶಾಸಕರಿಗೆ ಇಲ್ದಂತಾಗೋಗ್ಬಿಟ್ಟಿದೆ. ಇದೀಗ MC ಸುಧಾಕರ್ ಮಾತನಾಡಿರುವಂಥ ಆಡಿಯೋ ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ದೂರುಗಳು ಕೂಡ ದಾಖಲಾಗಿದೆ. ಮಹಿಳಾ ಅಧಿಕಾರಿ ವಿರುದ್ಧ ನಾಲಿಗೆ ಹರಿಬಿಟ್ಟ ಸುಧಾಕರ್, ಅಧಿಕಾರಿ ನಿಂದನೆ, ಸುಧಾಕರ್ ವಿರುದ್ಧ ವ್ಯಾಪಕ ಆಕ್ರೋಶ ಕೇಳಿಬರ್ತಾ ಇದೆ. ಸಚಿವ MC ಸುಧಾಕರ್ ವಿರುದ್ಧ ದೂರು ದಾಖಲಾಗಿದೆ. ಸಚಿವರ ಅವಾಚ್ಯ ಶಬ್ದಗಳ ಬಳಕೆ, ಸ್ತ್ರೀ ಕುಲವೇ ಇದೀಗ ಸಿಡಿದೆದ್ದಿದೆ. ಸಚಿವ MC ಸುಧಾಕರ್ ವಿರುದ್ಧ ದೂರು ಕೂಡ ದಾಖಲಾಗಿರುವಂತದ್ದು. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಮಹಿಳೆಯರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಗಾಯತ್ರಿಯಿಂದ ದೂರನ್ನ ದಾಖಲು ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಉಸ್ತುವಾರಿ ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ವಿರುದ್ಧ ಇದೀಗ ದೂರು ದಾಖಲಾಗಿರುವಂತದ್ದು. ಅಧಿಕಾರಿಗೆ ನಿಂದಿಸಿದ್ರು, ಅವಾಚ್ಯ ಶಬ್ದಗಳಿಂದ ಬೈದಿದ್ರು. ಇದಕ್ಕೆ ವ್ಯಾಪಕ ಆಕ್ರೋಶ ಹೊರಹಾಕಲಾಗಿತ್ತು. ಸ್ತ್ರೀ ಕುಲವೇ ಸಿಡಿದೆದ್ದಿತ್ತು. ಸಚಿವರ ಅವಾಚ್ಯ ಶಬ್ದಗಳ ಬಳಕೆಗೆ ಸ್ತ್ರೀ ಕುಲವೇ ಸಿಡಿದೆದ್ದಿದ್ದಂಥದ್ದು. ಡಾಕ್ಟರ್ MC ಸುಧಾಕರ್ ಅವರು ಒಂದೊಳ್ಳೆ ಪೊಸಿಷನ್ ಅಲ್ಲಿದ್ದಾರೆ, ಆದ್ರೆ ಹೇಗ್ ಮಾತನಾಡಬೇಕು ಅನ್ನುವಂಥ ವಿವೇಚನೆ ಇಲ್ಲ. ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದು ಹೇರಳವಾಗಿ ಕೇಳಿಬರ್ತಾ ಇತ್ತು. ರಾಜೇಗೌಡ ವಿಚಾರದಲ್ಲೂ ಕೂಡ ಇದೇ ರೀತಿಯಾಗಿತ್ತು. ಇದೀಗ MC ಸುಧಾಕರ್ ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿರುವಂಥದ್ದು. ಇಬ್ರೂ ಕೂಡ ಮಹಿಳೆಗೆ ನಿಂದನೆಯನ್ನ ಮಾಡಿದ್ದಂಥದ್ದು, ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿದ್ದಾರೆ. ಸ್ವಪಕ್ಷದ ವಿರುದ್ಧವೇ ಎತ್ತಿ ಕಟ್ಟಿದ್ದಂಥದ್ದು. ಫೋನ್ನಲ್ಲಿ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾತುಕತೆಗಳನ್ನ ಉಲ್ಲೇಖ ಮಾಡಿದ್ದಾರೆ ಅವರು. ಅದೆಲ್ಲವನ್ನ ಕೇಳಿಸ್ಕೊಂಡ್ರೆ ಇವರೆಲ್ಲರೂ ಕೂಡ ಅಧಿಕಾರದಲ್ಲಿರುವಂಥವ್ರ, ಏನ್ ಮಾಡ್ತಿದ್ದಾರೆ, ಏನ್ ಮಾಡಬೇಕಿತ್ತು, ಎಲ್ರಿಗೂ ಕೂಡ ಇವರ ದಾರಿಯನ್ನ ಅನುಸರಿಸುವಂತ ನಿಟ್ಟಿನಲ್ಲಿ ಇರಬೇಕಾಗಿತ್ತು. ಆದ್ರೆ ಇವಾಗಿರೋದು ಯಾವ ರೀತಿನಲ್ಲಿ ಚೀ ಥೂ ಅಂತ ಉಗಿಸ್ಕೊಳ್ಳೋ ಮಟ್ಟಿಗೆ ಇವ್ರು ಮಾತನಾಡ್ತಿದ್ದಾರೆ ಅಂತ ಅಂದ್ರೆ ಏನ್ ಹೇಳ್ಬೇಕಿಂತವ್ರಿಗೆಲ್ಲ. ಇದೀಗ MC ಸುಧಾಕರ್ ಸರ್ದಿ ಅವರು ಕೂಡ ಅದೇ ರೀತಿಯಾಗಿ ಮಾತನಾಡಿದ್ದಾರೆ. ಮಹಿಳೆ ಅನ್ನೋದು ಕೂಡ ನೋಡ್ತಾ ಇಲ್ಲ, ಅಷ್ಟು ಕೆಟ್ಟದಾಗಿ ಮಾತನಾಡ್ತಾರೆ, ಅಷ್ಟು ಕೆಟ್ಟದಾಗಿ ಪದಬಳಕೆಯನ್ನ ಬಳಸ್ತಾರೆ. ಆಡಿಯೋ ವೈರಲ್ ಆಗ್ತಾ ಇದೆ ಇದೀಗ. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಾದಂತಹ ಪ್ರತಿಭಟನೆಗಳು, ಹೋರಾಟಗಾರರು ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ತ್ರೀ ಕುಲವೇ ಸಿಡಿದೆದ್ದಿರುವಂತದ್ದು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಗಾಯತ್ರಿ ಅವರು ದೂರನ್ನ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ. ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಇರುವಂತದ್ದು ಒಳ್ಳೆ ಪೊಸಿಷನ್ ಅಲ್ಲಿ ಮಾಡುವಂಥದ್ದು ಮಾತ್ರ ಅನಾಚಾರ. ಅದೇನೋ ಹೇಳ್ತಾರಲ್ಲ ಗಾದೆ, ಮನೆ ಮುಂದೆ ಬೃಂದಾವನ ಮಾಡೋದೆಲ್ಲ ಅನಾಚಾರ ಅನ್ನುವ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಇವಾಗಿರುವಂತ ಸರ್ಕಾರ ಆಗಿರ್ಬೋದು. ಯಾವುದೇ ಸರ್ಕಾರ ಬರಲಿ, ಈ ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡಿರೋರು ಸ್ವಲ್ಪ ವಿವೇಚನೆಯನ್ನ ಇಟ್ಕೊಂಡು ಮಾತನಾಡಬೇಕಾಗತ್ತೆ. ನಿಮ್ಮನ್ನ ನೋಡಿ ಎಷ್ಟೋ ಜನ ಅನುಕರಣೆಯನ್ನ ಮಾಡ್ತಿರ್ತಾರೆ, ಆದ್ರೆ ನೀವು ಮಾಡೋದೆಲ್ಲ ಈ ರೀತಿಯಾದಂತ ಬೇಕಾಬಿಟ್ಟಿ ಕೆಲಸಗಳು. ಆಡಿಯೋ ವೈರಲ್ ಆಗಿದೆ, ಆದ್ರೂ ಕೂಡ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಂತ ಸಂದರ್ಭದಲ್ಲಿ ಆಡಿಯೋ ನಂದಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ MC ಸುಧಾಕರ್ ಮಾತನಾಡ್ತಾರೆ. ಹಾಗಾದ್ರೆ ಯಾರ ಆಡಿಯೋ ಅದು? ನಿಮ್ದೇ ಆಡಿಯೋ. ತಮ್ಮದೇ ಪಕ್ಷದ ರೇಖಾ ಅವರು ಚಿಂತಾಮಣಿ ನಗರಸಭೆ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಅವರ ಮೇಲೆ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಮಹಿಳಾ ಅಧಿಕಾರಿ ವಿರುದ್ಧ MC ಸುಧಾಕರ್ ಅವರು ನಾಲಿಗೆಯನ್ನು ಹರಿಬಿಟ್ಟಿದ್ರು, ಹಾಗಾಗಿ ಸ್ತ್ರೀ ಕುಲವೇ ಸಿಡಿದೆದ್ದಿತ್ತು. ಈ ಕುರಿತಾಗಿ ಹೋರಾಟ ಮಾಡಿತ್ತು, ಜೊತೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಲಾಗಿತ್ತು. ಏನಾಗ್ತಾ ಇದೆ, ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ? ಖಂಡಿತ ರೋಶ್ನಿ, ಏನೊಂದು ಸಚಿವ MC ಸುಧಾಕರ್ ಆಡಿಯೋ ವೈರಲ್ ಹಿನ್ನೆಲೆ ಸಹ ಒಂದು ಮಹಿಳಾ ಅಧಿಕಾರಿಗಳಿಗೆ ಕೆಟ್ಟ ಪದಗಳಿಂದ ನಿಂದಿಸಿದ್ದಾರೆ ಎಂಬುವಂತಹ ಆಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತದ್ದು. ಇನ್ನು ಸಚಿವ ಸುಧಾಕರ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಈಗ ಸ್ವಪಕ್ಷದ ವಿರುದ್ಧವೇ ಧರಣಿ ಮಾಡಿ ಧಿಕ್ಕಾರಕ್ಕೆ ಹೋಗಿ ಎಂದು ಹೇಳಿಕೊಟ್ಟಿರುವ ಮತ್ತು ಮಹಿಳಾ ಅಧಿಕಾರಿಗೆ ಆ ಒಂದು ನಿಂದಿಸಿರುವಂತಹ ಒಂದು ಆಡಿಯೋ ಈಗ ಸತತವಾಗಿ ಆಡಿಯೋಗೆ ಲೀಕ್ ಆಗಿರುವುದರಿಂದ ಅದೊಂದು ಖಂಡಿಸಿ ಸಹ ಏನೊಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಒಂದು ಎಲ್ಲ ಮಹಿಳೆಯರು ಸೇರಿ MC ಸುಧಾಕರ್ ಬೇರಿಂದ ಒಂದು ದೂರನ್ನು ಕೊಟ್ಟಿರುವಂತದ್ದು. ಯಾಕಂದ್ರೆ ಒಂದು ಏನು ಎಮ್ಮಗೆ ಒಂದು ಬೇರೆ ಕೆಟ್ಟ ಪದದಿಂದ ನಿಂದಿಸಿರುವಂತಹ ಒಂದು MC ಸುಧಾಕರ್ ಆಡಿಯೋ ಎನ್ನಲಾದ ವಿಡಿಯೋ ಈಗ ಸಹ ಅವರ ಒಂದು ಅದನ್ನ ಒಂದು ಇದು ಖಂಡಿಸಿ ಏನೋ ಶಿಡ್ಲಘಟ್ಟದ ಒಂದು KSRTC ಬಸ್ ಸ್ಟಾಪ್ ನಿಂದ ಹಿಡಿದು ನಗರದ ಪೊಲೀಸ್ ಸರ್ಕಲ್ ವರೆಗೆ ಒಂದು ಪಾದಯಾತ್ರೆ ಮಾಡುವ ಮುಖಾಂತರ ಏನೋ ಸುಧಾಕರ್ ಮೇಲೆ ಇದೊಂದು ಪ್ರೊಟೆಸ್ಟ್ ಅನ್ನು ಒಂದು ಅವರ ವಿರುದ್ಧ
ಆಡ್ತಿರುವಂತ ವೈರಲ್ ಸಹ ಇದು ಹೆಚ್ಚಾಗಿರುವಂತದ್ದು. ಅವರ ವಿರುದ್ಧ ಒಂದರ ಮಟ್ಟಿಗೆ ಒಂದು ಧಿಕ್ಕಾರಕ್ಕೆ ಹೋಗುತ್ತಾ MC ಸುಧಾಕರ್ ವಿರುದ್ಧ ಈಗ ದೂರನ್ನು ಮಹಿಳೆಯರು ನಿನ್ನೆ ಸಂಜೆ ಕೊಡಲಾಗಿರುವಂತದ್ದು. ಇನ್ನೇನು ಅಧಿಕಾರಿಗಳು ಇವತ್ತು ಯಾವ ಒಂದು ರೀತಿಯಲ್ಲಿ ಮಹಿಳೆಗೆ ಆಡಿಯೋ ವಿಚಾರದ ಹಿನ್ನೆಲೆ ಸಂಬಂಧಪಟ್ಟಂತೆ ಯಾವ ಕಾನೂನು ರೀತಿಯಲ್ಲಿ ಅವರಿಗೆ ಯಾವ ರೀತಿ ಒಂದು ಕಾನೂನು ಕೊಡ್ತಾರೆ ಕಾದು ನೋಡ್ಬೇಕಾಗಿದೆ ಸುಕನ್ಯಾ. ಧನ್ಯವಾದಗಳು ಶ್ರೀನಿವಾಸ್ ಹೆಚ್ಚಿನ ಮಾಹಿತಿಗಾಗಿ.